ಆಯುಷ್ಮಾನ್ ಭಾರತ್ ಅದ ದುಡ್ಡಲ್ಲಿ ಕಟ್ಟಿಸ್ಕೊಳ್ತಾರೆ, ಅದ ಸ್ಕೀಮ್ ಮಾಡಿಸ್ಕೊಳ್ತಾರೆ, ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ಏನು ಆಕ್ಷನ್? ಇದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ಆಗಲೇ ಹೇಳಿದ್ದೇವೆ. BPL ಯೋಜನೆ ಅಡಿಯಲ್ಲಿ ಸರ್ಕಾರ ನಿಗದಿಪಡಿಸಿದೆ, ಅದಲ್ಲದೆ ಒಂದು ನಯ ಪೈಸೆ ಯಾರು ಕೂಡ ಕೇಳಬಾರ್ದು. ಆಸ್ಪತ್ರೆಯವರು ಕೇಳಿದರೆ ಇವರು ಕೊಡಲು ಕೂಡ ಬಾರ್ದು. ಇದರಲ್ಲಿ ಒಂದು ಯಾರು ಅಲ್ಲಿ ಆರೋಗ್ಯ ಮಿತ್ರ ಇದ್ದಾರೆ, ಆರೋಗ್ಯ ಮಿತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಅವರು ಅವರ ಪರವಾಗಿ ಮಾತಾಡ್ತಾರೆ. ಮತ್ತು ನಮ್ಮ ಗಮನಕ್ಕೆ ತಂದರೆ ನಾವು ಕೂಡ ಆಸ್ಪತ್ರೆ ಅವ್ರಿಗೆ ನಾವು ಫೈನ್ ಅಥವಾ ಇನ್ನೊಂದು ಆಗ್ತೇವೆ. ಇದರ ಜೊತೆಯಲ್ಲಿ ಅದು ಡಿಸ್ಚಾರ್ಜ್ ಆದ ಅನ್ನೋದು ಅಡಿಷನಲ್ ಕೇಳೋದು. ಇನ್ನೊಂದೇನು, ಹೋದ ತಕ್ಷಣ ಅಡ್ಮಿಟ್ ಮಾಡಿ ನಿಮ್ದು ಅಪ್ರೂವಲ್ ಬರಲಿಲ್ಲ, ಅದು 3 ದಿವಸ ಅದು ಕೂಡ ಇಲ್ಲ. ಸೊ ಇದೇ ನಮ್ಮ ಗಮನಕ್ಕೆ ಬಂದಿದೆ. ನಾವು ಅದನ್ನು ಮೀಟಿಂಗ್ ಮಾಡಿ ಅವರು ಕೂಡ ಎಲ್ಲ ಆಸ್ಪತ್ರೆಗಳು ಮಾಡ್ತಾ ಇಲ್ಲ. ಕೆಲವೊಂದು ಆಸ್ಪತ್ರೆ ಎಲ್ಲ MLA ನಾಳೆ MLA ಬಂದಿದೆ, ನನ್ನ ಕ್ಷೇತ್ರದಲ್ಲಿ ಆಗುವಂಥದ್ದು, ಜಿಲ್ಲೆಯಲ್ಲಿ ಆಗುವಂಥದ್ದು. ಮೊನ್ನೆ ರಾತ್ರಿ 1 ಗಂಟೆ ರಾತ್ರಿಗೆ ಬಂದಿದೆ. ಮತ್ತೆ DHO ಎಬ್ಬಿಸಿ ಕಳಿಸಿ ಫ್ರೀ ಮಾಡಿಸಿದ್ರು. ನೋಡೋಣ, ಪ್ರತಿಯೊಂದು ಆಕ್ಷನ್ ಆಗಿ ನಾನು ಮಿಲಿಟರಿ ಸಿಸ್ಟಮ್ ಮಾಡ್ರೆ ಆಗ್ತದ? ಅವರಿಗೆ ಕರೆಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ. ಅದನ್ನೇ ನಾನು ಹೇಳ್ದಲ್ಲ, ನಾವೊಂದು ಮೆಸೇಜ್ ಕೊಡ್ತೇವೆ. ಅದಕ್ಕಾಗಿ ನಾವೆಲ್ಲ ಕಡೆ ಜನರಿಗೆ ನಿಮ್ಮ ಮುಖಾಂತರ ಕೂಡ ಹೇಳೋದು ಇಷ್ಟೇ, ಯಾರು ಕೂಡ ಇದನ್ನು ದುಡ್ಡು ಅವಕಾಶ ಇಲ್ಲ. ಮತ್ತೆ ಅಲ್ಲೇ ಎಲ್ಲ ಕಡೆ ನಾವು ದೊಡ್ಡ ಮಟ್ಟದ ಬೋರ್ಡ್ ಹಾಕ್ತೇವೆ, ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳಿ ಇದಕ್ಕೆ. ಮತ್ತು ನಾವು ಈಗಾಗಲೇ ನಾನು ಕಮಿಷನ್ಗೆ ಮಾತಾಡಿ ನಾವು ಚರ್ಚೆ ಮಾಡಿದಷ್ಟೇ, ನಾವಿಲ್ಲಿ ಒಂದು ಟೋಲ್ ಫ್ರೀ ನಂಬರ್ 24 hours ನಮ್ಮ ಆಫೀಸ್ನಲ್ಲಿ ನಾವು ಗ್ರೀವೆನ್ಸಸ್ ಸೆಲ್ ಅಂತ ಓಪನ್ ಮಾಡ್ತೇವೆ. ಯಾರಿಗಾತಿ ಎಲ್ಲಿಂದ ಆದರೆ ತಕ್ಷಣ ನಂಬರ್ಗೆ ಫೋನ್ ಮಾಡಿ ಸಾಕು. ಇಲ್ಲಿಂದ ಆಸ್ಪತ್ರೆಗೆ ಆರೋಗ್ಯ ಮಿತ್ರ DH ಕನೆಕ್ಟ್ ಮಾಡಿ ಅವರಿಗೆ ಸರ್ಕಾರ ಸವಲತ್ತನ್ನು ಉಚಿತ ಕೊಡೋ ವ್ಯವಸ್ಥೆ ನಾವು ಮಾಡ್ತೇವೆ. ಹೌದು, ಇಲ್ಲಿ ನಾವು ಸೆಂಟರ್ ಒಂದು ಗ್ರೀವೆನ್ಸ್ ಸೆಲ್ ಅಂತ ಮಾಡಿಕೊಂಡು ಇಲ್ಲಿಗೆ ಕಾಲ್ ಬಂದ ತಕ್ಷಣ ಆ ಕನ್ಸರ್ನ್ DHO ಅಲ್ಲಿ ಆರೋಗ್ಯ ಮಿತ್ರ ಯಾರು ಮತ್ತು ಆಸ್ಪತ್ರೆ ಯಾಕೆ ಮಾಡ್ತೀವಿ ಅದು ಬರೀ ಇದಕ್ಕೆಂತಲ್ಲ, ಯಾವುದಕ್ಕೂ ಕೂಡ. ಫಾರ್ ಎಕ್ಸಾಂಪಲ್, ನಾನೊಂದು ಆಸ್ಪತ್ರೆಗೆ ಹೋದೆ, ಅಲ್ಲಿ ಎಕ್ಸ್ರೇ ಮಿಷಿನ್ ಹಾಳಾಗಿದೆ, ಇದರಲ್ಲಿ ಅದನ್ನು ಹೇಳುವುದೇ ಇಲ್ಲ. ಸರಿ ಮಾಡಿದಲ್ಲ ಅವ್ನು ಕೆಲಸ ಇರೋದು, ಸರಿ ಮಾಡಿ ಕೆಲಸ ಇರೋದಿಲ್ಲ, ನಮ್ಗೆ ಗೊತ್ತಿಲ್ಲ. ಹಾಗೇನು ಪೇಷಂಟ್ ಅಲ್ಲಿ ಹೋದಾಗ ಈ ಆಸ್ಪತ್ರೆಯಲ್ಲಿ ಈ ಒಂದು ಎಕ್ಸ್ರೇ ಮಿಷಿನ್ ಹಾಳಾಗಿದೆ ಅಂತ ಹೇಳಿದರೆ ನಾವು ಕೇಳ್ತೇವೆ, ಯಾಕೆ ಹಾಳಾಗಿ, ವಾಟ್ಸ್ ಪ್ರಾಬ್ಲಮ್, ಸಣ್ಣ ಅಲ್ಲಿ ಸರಿ ಮಾಡಿಸ್ಬೋದು, ಯಾಕೆ ಮಾಡೋದಿಲ್ಲ? ಸೊ ಎಕ್ವಿಪ್ಮೆಂಟ್ ಹಾಳಾಗಿದ್ರು ಕೂಡ ನಮ್ಮ ಗಮನಕ್ಕೆ ತರ್ಬೋದು, ಯಾರು ಹೋದರೂ ಕೂಡ ಇದರಲ್ಲಿ.